ಆ್ಯಂಡ್ ಗಾಯ್ಸ್ ಇವತ್ತಿನ ಹಾರರ್ ಸ್ಟೋರಿ ಏನಂದರೆ, ಇಬ್ಬರು ಕುಡುಕ ಫ್ರೆಂಡ್ಸ್ ಇರ್ತಾರೆ. ಅವರು ತಮ್ಮ ಮನೆಯಲ್ಲಿ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿ ಫ್ರೆಂಡ್ಸು ಅವ್ರ ಇವ್ರ ಹತ್ರ ಸಾಲವನ್ನೆಲ್ಲ ಇಸ್ಕೊಂಡು ಮತ್ತು ತಮ್ಮ ಹತ್ರ ಇರ್ತಕ್ಕಂಥ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಮಾರಿ ಕುಡಿತಾ ಇರ್ತಾರೆ. ಇವ್ರದ್ದು ಬರೀ ಕೆಲಸ ಕುಡಿಯೋದೆ. ಸೊ ಹೀಗೆಲ್ಲ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದರಲ್ಲಿ ಒಬ್ಬ ಕುಳ್ಳ ಇರ್ತಾನೆ, ಮತ್ತೊಬ್ಬ ಲಂಬು ಇರ್ತಾನೆ. ಇವರು ಕುಡಿಯೋದೆಲ್ಲ ಮಾಡ್ತಾ ಇರ್ತಾರೆ. ಇವಾಗ ಒಂದಿನ ನೈಟ್ ಏನಂದರೆ ಇವರು ಕುಡಿಯೋಕೆ ಹೋಗಿರ್ತಾರೆ. ಇವ್ರ ಹತ್ರ ಸ್ವಲ್ಪನೇ ದುಡ್ಡು ಇರುತ್ತದೆ. ಸೊ ಅದರಲ್ಲೇ ಕುಡಿತಾರೆ, ಎಲ್ಲ ಮಾಡ್ತಾರೆ. ಬಟ್ ಒಂಥರ ಕ್ರೇವಿಂಗ್ ಹೆಚ್ಚಿಗೆ ಆಗ್ತಾ ಇರುತ್ತೆ, ಇನ್ನೊಂದು ಸ್ವಲ್ಪ ಡ್ರಿಂಕ್ ಮಾಡಬೇಕು ಅಂತ. ಆವಾಗ ಇವ್ರ ಹತ್ರ ದುಡ್ಡು ಇರೋದಿಲ್ಲ ನೈಟ್. ಸೊ ಏನು ಮಾಡೋದು ಇವಾಗ? ಇವ್ರಿಗೆ ಎಲ್ಲ ಕಡೆ ಕೇಳಿ ನೋಡ್ತಾರೆ, ಯಾರು ಇವ್ರಿಗೆ ಕಾಸು ಕೊಡೋದಿಲ್ಲ. ಸರಿ ಆಯಿತು, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪಾತ್ರೆಗಳನ್ನೆಲ್ಲ ಮಾರ್ಕೊಂಡು ಬರೋಣ ಅಂತ ಇವರು ತಮ್ಮ ಮನೆಗೆ ಹೋಗ್ತಾರೆ. ಕುಳ್ಳ ತನ್ನ ಮನೆಗೆ ಹೋಗ್ತಾನೆ, ಲಂಬು ತನ್ನ ಮನೆಗೆ ಹೋಗ್ತಾನೆ. ಸೊ ಇವಾಗ ಈ ಲಂಬು ಇದಾನಲ್ಲ, ಇವನು ರೋಡ್ ಹಿಡ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಇವನೇನು ಕುಡ್ದಿರ್ತಾನಲ್ಲ, ಅದರಲ್ಲಿ ಇವನಿಗೆ ವಾಮಿಟ್ ಆಗಿಬಿಡುತ್ತದೆ. ಸೊ ಇವನು ಅಲ್ಲೇ ಪಕ್ಕದಲ್ಲಿ ಒಂದು ಮೋರಿಯಲ್ಲಿ ವಾಮಿಟ್ ಮಾಡ್ತಾನೆ. ಇವನು ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾನೆ, ಇಲ್ಲಿ ಎಲ್ಲಾದರೂ ನೀರಿದೆ ಅಂತ. ಅಲ್ಲೇ ಒಂದು ಹಳ್ಳ ಹರಿದು ಹೋಗ್ತಾ ಇರುತ್ತದೆ. ಸೊ ಅದರಲ್ಲಿ ಹೋಗಿ ಕ್ಲೀನ್ ಎಲ್ಲ ಮಾಡಿಕೊಂಡು ಹೊರಗೆ ಬರ್ತಿರ್ಬೇಕಾದ್ರೆ ಇವನಿಗೆ ಒಂದು ಲೇಡಿ ಪರ್ಸ್ ಸಿಗುತ್ತದೆ. ಆ ಒಂದು ಲೇಡಿ ಪರ್ಸ್ನ ಇವನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ 20,000 ಕ್ಯಾಶ್ ಮತ್ತು ಗೋಲ್ಡ್ ಎಲ್ಲ ಇರುತ್ತದೆ. ಸೊ ಇವನು ಫುಲ್ ಹ್ಯಾಪಿ ಆಗಿಬಿಡ್ತಾನೆ. ಅಬ್ಬಾ, 6 ತಿಂಗಳು ದುಡ್ಡಿನ ಟೆನ್ಷನೇ ಇಲ್ಲ ಅಂತ. ತಕ್ಷಣ ಇವನು ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ, ಹೀಗೆ ಕ್ಯಾಶ್ದು ಅರೇಂಜ್ಮೆಂಟ್ ಆಗಿದೆ, ಬಾ ಕುಡಿಯೋಕೆ ಹೋಗೋಣ ಅಂತ. ಬಟ್ ಗೈಸ್ ಇಲ್ಲಿ ಈ ಲಂಬು ತನ್ನ ಫ್ರೆಂಡ್ಗೆ ಹೇಳೋದಿಲ್ಲ ಈ ಥರ ಬಂಗಾರ ಎಲ್ಲ ಸಿಕ್ಕಿದೆ ಅಂತ. ಅದನ್ನೆಲ್ಲ ಮನೆಯಲ್ಲಿಟ್ಟೆ ಬರ್ತಾನೆ ಇವನು. ಸೊ ಇವಾಗ ಇಬ್ಬರು ಕುಡಿಯೋಕಂತ ಹೋಗಿರ್ತಾರೆ. ಬಟ್ ಎಲ್ಲ ಅಂಗಡಿಗಳು ಬಂದಿರ್ತವೆ. ಸೊ ಇವಾಗ ಇವರು ಈ ಒಂದು ಶಟರ್ಸ್ ಕ್ಲೋಸ್ ಮಾಡಿ ಕೊಡ್ತಿರ್ತಾರೆ ನೋಡಿ ಗೈಸ್, ಸಾರಾಯಿ ಎಲ್ಲ. ಅದನ್ನೆಲ್ಲ ತೊಗೊಂಡು ಕುಡಿದು ಮನೆ ಕಡೆ ಬರ್ತಾರೆ. ಮನೆಗೆ ಬಂದು ಮಲ್ಕೋತಾರೆ. ಆ್ಯಂಡ್ ಇವಾಗ ಈ ಲಂಬುನ ಮನೆ ಇದೆಯಲ್ಲ, ಅದು ಹೇಗಿದೆ ಅಂದರೆ ಕೆಳಗೆ ಫ್ಯಾಮಿಲಿ ಎಲ್ಲ ಇರ್ತಿರ್ತಾರೆ. ಆ್ಯಂಡ್ ಮೇಲಿನ ಫ್ಲೋರ್ನಲ್ಲಿ ಇವನು ಒಬ್ಬನೇ ಇರ್ತಿರ್ತಾನೆ. ಸೊ ಇವನು ಮಲಗಿದಾನೆ. ಇವನ ಕನಸಿನಲ್ಲಿ ಒಬ್ಬ ಮುದುಕಿ ಬಂದು ಇವನ ಕತ್ತನ್ನು ಬಿಡ್ತಾಳೆ. ಸೊ ಇವನು ಗಾಬರಿಯಾಗಿ ಎದ್ದು ಕೂತ್ಕೋತಾನೆ, ಏನಿದು ಅಂತ ಅಂದವನೇ ಇವನು ಪಟ್ ಅಂತ ಉಸಿಲೆಲ್ಲ ಗಟ್ಟಿರೋದ್ರಿಂದ ಉಸಿರಾಟಕ್ಕಾಗಿ ಪಕ್ಕದಲ್ಲಿ ಇರ್ತಕ್ಕಂಥ ಕಿಟಕಿಯನ್ನು ತೆಗಿತಾನೆ. ತೆಗೆದು ನಿಂತ್ಕೊಂಡ್ರೆ ಎದುರುಗಡೆ ಅದೇ ಒಂದು ಮುದುಕಿ ನಿಂತಿದ್ದಾಳೆ. ಇವನು ಶಾಕ್ ಆಗಿಬಿಡ್ತಾನೆ, ಏನಿದು ಕೆಳಗಡೆ ನಿಂತ್ಕೊಂಡ್ಬಿಟ್ಟಿದ್ದಾಳಲ್ಲ ಮುದುಕಿ ಅಂತ. ಇವನು ಹಿಂದೆ ಬೆಡ್ ಮೇಲೆ ಸೇರ್ತಾನೆ. ಬಟ್ ಇವನು ಹೇಗೆ ಹಿಂದೆ ಸೇರ್ತಾನೋ ಹಾಗೆ ಆ ಮುದುಕಿ ಒಂದೇ ಜಂಪಲ್ಲಿ ಕಿಟಕಿಯಲ್ಲಿ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಇವನನ್ನೇ ಸಾಯಿಸೋ ಥರ ನೋಡ್ತಾ ಇದ್ದಾಳೆ ತುಂಬ ಒಂದು ಸಿಟ್ಟಿನಲ್ಲಿ. ಆವಾಗ ಇವನು ಗಾಬರಿಯಾಗಿ ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ, ಕುಳ್ಳಾಗೆ, ಹೀಗೆ ದೆವ್ವ ಮನೆಯಲ್ಲಿ ಬಂದುಬಿಟ್ಟಿದೆ, ಬಾ ಬೇಗ ಅಂತ. ಆವಾಗ ಆ ಕುಳ್ಳ ಅಂತಾನೆ, ಅಯ್ಯೋ ದೆವ್ವ ಏನು ಇಲ್ಲೋ, ಆರಾಮ್ ಮಲ್ಕೋ ಅಂತಾನೆ. ಬಟ್ ಗೈಸ್ ಇಲ್ಲಿ ಈ ಕುಳ್ಳನಿಗೂ ಒಂದು ಪ್ರಾಬ್ಲಮ್ ಆಗಿರುತ್ತದೆ. ಅದೇನೆಂದರೆ ಇವನು ಕುಡ್ಕೊಂಬಂದಿದ್ದಾನಂತ ಅವ್ರ ಮನೆಯವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅವರು ಅವನನ್ನು ಮನೆಯಿಂದ ಹೊರಗೆ ಹಾಕಿರ್ತಾರೆ. ಆ್ಯಂಡ್ ಇವನು ಒಂದು ಬೆಂಚ್ ಮೇಲೆ ಮಲಗಿರ್ತಾನೆ ರೋಡ್ ಮೇಲೆ. ಸೊ ಇವನಿಗೆ ಇದು ಒಂದು ಚಾನ್ಸ್ ಅನಿಸುತ್ತದೆ. ಅವನು ಆಯಿತು ಸರಿ ಬರ್ತೀನಿ ದೆವ್ವನ ನೋಡೋಣ ಅಂತ ಇವನು ಒಂದು ಸಾರಾಯಿ ಪ್ಯಾಕೆಟ್ ತೊಗೊಂಡು ಮತ್ತು ಒಂದು ಸಿಗರೆಟ್ ಪ್ಯಾಕ್ ತೊಗೊಂಡು ಅವನ ಮನೆಗೆ ಬರ್ತಾನೆ. ಬಂದು ಕೇಳ್ತಾನೆ, ಎಲ್ಲೋ ಲಂಬು, ಎಲ್ಲಿ ಕಾಣ್ತಾ ಇಲ್ಲಲ್ಲ ದೆವ್ವ, ಏನು ಓಡೋಯ್ತಾ ನನ್ನನ್ನು ನೋಡಿ ಹೆದರಿ? ಅದೇನಾದರೂ ಇದ್ದಿದ್ರೆ ಅದನ್ನು ಸಾಯಿಸೇ ಬಿಡ್ತಿದ್ದೆ ಇವತ್ತು. ಅದೇನು ಮಾಡುತ್ತೋ ದೆವ್ವ, ನಿನಗೇನೋ ನಿಶೆ ಏರಿರ್ಬೇಕು ನೋಡು, ತುಂಬ ಏರ್ಬಿಟ್ಟಿದೆ ನಿನಗೆ ಅಂತಾನೆ. ಆಗ ಲಂಬು ಭಯದಿಂದಾನೆ ಅಂತಾನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾನೆ ಲಂಬು. ಅವಾಗ ಆ ಲಂಬು ಅಂತಾನೆ, ನೋಡಲಿ ಆ ಕಿಟಕಿಯಲ್ಲಿ ಕೂತಿದೆ, ಅದು ನಿನಗೆ ಕಾಣ್ತಾ ಅಂತಾನೆ. ಬಟ್ ಈ ಕೊಳ್ಳ ಅಂತಾನೆ, ಇಲ್ಲ ಅಲ್ಲಿ ಏನೂ ಇಲ್ಲ, ತಗೋ ಹಿಡಿ, ಇದೊಂದು ಸಾರಾಯಿ ಪ್ಯಾಕೆಟ್ ಇದೆ, ಕುಡ್ಕೋ ಆ್ಯಂಡ್ ಸಿಗರೇಟ್ ಹೊಡಿ ಅಂತಾನೆ. ಅಂದು ಹೀಗೆ ಕೊಳ್ಳ ಒಂದು ಸಿಗರೇಟ್ ಹಚ್ಚಿ ಇವಾಗ ಕಡ್ಡಿಗೀರಿ ಫುಲ್ ಹಿಂಗೆ ಹೊಡಿತಾ ಇದ್ದಾನೆ. ಬಟ್ ಇತ್ತ ಕಡೆ ಲಂಬು ಈ ಕುಳ್ಳನನ್ನು ನೋಡಿ ಹೆದರ್ತಾ ಇದ್ದಾನೆ, ತುಂಬಾ ನಡುಗ್ತಾ ಇದ್ದಾನೆ. ಕುಳ್ಳ ಕೇಳ್ತಾನೆ, ಯಾಕೋ ಲಂಬು, ಯಾಕೆ ಹೆದರ್ತಾ ಇದೆಯಾ ನನ್ನನ್ನು ನೋಡಿ? ನನ್ನಲ್ಲೇನು ದೆವ್ವ ಕಾಣ್ತಾ ಇದೆಯಾ ನಿನಗೆ ಅಂತ ಅಂದಾಗ ಲಂಬು ಹೆದರ್ತಾ ಅಂತಾನೆ, ನಿನ್ನಲ್ಲಿ ದೆವ್ವ ಕಾಣ್ತಾ ಇಲ್ಲ, ನೀನು ಹಿಂದೆ ನಿಂತಿದ್ದೆ, ಅದು ನಿನ್ನ ಕೊಟ್ಟೆ ಬಿಡುತ್ತೆ ಒಂದು ಅಂತಾನೆ ಅವನು. ಬಟ್ ಈ ಕುಳ್ಳ ಅಂತಾನೆ, ಹಾಗೇನು ಇರೋದಿಲ್ಲ, ನನ್ನ ಹಿಂದೆ ಆ ಅಜ್ಜಿ ದೆವ್ವನ, ಅದಕ್ಕೆ ಮಾಡ್ತೀನಿ ತಡಿ, ಇವಾಗ ಅದೇನು ಮಾಡ್ತೆ ಅಂತ ನೋಡ್ಬಿಡ್ತೀನಿ ಅಂದಾಗ ಈ ಥರ ಹೊಗೆ ಬಿಡ್ತಾ ಹಿಂದೆ ಟರ್ನ್ ಆಗ್ತಾನೆ. ಆ್ಯಂಡ್ ಆ ಹೊಗೆಯಲ್ಲಿ ಅಜ್ಜಿ ದೆವ್ವ ಅದು ಪಟ್ಟಾರ್ ಅಂತ ಒಂದು ಕೆನೆಗೆ ಕೊಟ್ಟು ಬಿಡುತ್ತದೆ. ಇವನು 2 ಸುತ್ತು ಹೊಡೆದು ಆ ಲಂಬು ಕಡೆ ನೋಡ್ತಾ ಇದ್ದಾನೆ. ಇವಾಗ ಏನಾಗಿದೋ ಏನೋ ಅನ್ನೋ ಹಾಗೆ ಫುಲ್ ಶಾಕಲ್ಲಿ. ಆವಾಗ ಲಂಬು ಅಂತಾನೆ, ಇವಾಗ ಗೊತ್ತಾಯ್ತಾ ಅಜ್ಜಿದವ ಏನು ಮಾಡುತ್ತೆ ಅಂತ. ಅಂದ್ಕೂಡ್ಲೆ ಮತ್ತೇನು ಕೇಳ್ತೀಯ, ನಡಿ ಇಲ್ಲಿಂದ ಓಡು ಅಂತ ಇಬ್ಬರು ಒಬ್ಬ ಮೌಲ್ವಿ ಹತ್ರ ಹೋಗ್ತಾರೆ. ಅದೇ ಏರಿಯಾದಲ್ಲಿ ಒಬ್ಬ ಮೌಲ್ವಿ ಇರ್ತಿರ್ತಾನೆ. ಸೊ ಅವನ ಹತ್ರ ಇವಾಗ ಬಂದಿದ್ದಾರೆ ಇವರು.
ಆ್ಯಂಡ್ ಆ ಮೌಲ್ವಿ ಬೆಡ್ರೂಮ್ನಿಂದ ಹೊರಗೆ ಬಂದು ಡೋರ್ ಓಪನ್ ಮಾಡಿದರೆ ಮೌಲ್ವಿ ಅಂತಾನೆ, ಯೋ ಏನ್ರು ಇದು, ಎಲ್ಲಿಂದ ಹಿಡ್ಕೊಂಬಂದಿರಿ ಇದನ್ನ ನೀವು, ಎಲ್ಲಿ ಅಟ್ಕಾಯಿಸ್ಕೊತಿದ್ವು ನಿಮಗೆ ಅಂತ ಅಂತಾರೆ ಅವರು. ಅಂದ್ಕೂಡ್ಲೆ ಇವ್ರು ಅಂತಾರೆ, ನಮ್ಗೇನು ಗೊತ್ತಿಲ್ಲ, ಬಟ್ ಇದು ನಮ್ಮ ಹಿಂದೆ ಬಂದ್ಬಿಟ್ಟಿದೆ, ಪ್ಲೀಸ್ ನಮ್ಮನ್ನ ಇದರಿಂದ ಕಾಪಾಡಿ ಅಂತ. ಆಗ ಮೌಲ್ವಿ ಅಂತಾರೆ, ಸರಿ ಸರಿ, ಬಟ್ ಇದು ನನ್ನ ಕಡೆಯಿಂದ ಆಗೋದಿಲ್ಲ, ಯಾಕಂದ್ರೆ ಈ ದೆವ್ವ ಪವರ್ಫುಲ್ ಇದೆ. ಹಾಗಾಗಿ ಆ ಊರು ಹೊರಗಿನ ಒಂದು ಸ್ಮಶಾನದಲ್ಲಿ ಒಬ್ಬ ತಾಂತ್ರಿಕರು ಕೂತಿರ್ತಾರಲ್ಲ, ಅಲ್ಲಿಗೆ ಹೋಗಿ ಫೋನ್ ಹಚ್ಕೊಡಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಂದ್ಕೊಳ್ಳಿ ಆಯ್ತು ಸರಿ ಅಂತ ಇಬ್ರು ಹೋಗ್ತಾ ಇದ್ದಾರೆ. ಲಂಬು ಗಾಡಿ ಹೊಡಿತಾ ಇದ್ದಾನೆ, ಬೈಕು, ಕುಳ ಹಿಂದೆ ಕೂತಿದ್ದಾನೆ. ಆ್ಯಂಡ್ ಇವಾಗ ಕುಳ ಅಂತಾನೆ, ಲೋ ಲಂಬು ಬೇಗ ಬೇಗ ಓಡಿಸೋ ಓಡಿಸೋ, ಬಂತು ಬಂತು ಬಂತು, ಅದು ಹಿಡ್ಕೊಂತು ನನ್ನ ಕಾಲು ಹಿಡ್ಕೊಂಡ್ಬಿಡ್ತು ಅಂತಾನೆ ಅವನು. ಅವಾಗ ಲಂಬು ಅಂತಾನೆ, ಇವಾಗ ಹೇಗೆ ಹೆದರ್ತಾ ಇದ್ದಾನೆ ನೋಡಿ ಅವನು, ಆಗಲೇ ಏನು ದೊಡ್ಡದಾಗಿ ಹೇಳ್ಬಿಟ್ಟ ಅಂತ ಇಬ್ರು ಭಯದಲ್ಲೇನೆ ಓಡ್ತಾ ಇದ್ದಾರೆ. ಆ್ಯಂಡ್ ಆ ಗೋಸ್ಟ್ ಇವರನ್ನೇ ಬೆನ್ ಹತ್ಕೊಂಡು ಬರ್ತಾ ಇದೆ. ಅದು ಎಲ್ಲೆಲ್ಲೂ ಬಿಡ್ತಾ ಇಲ್ಲ, ಕತ್ಲೆ ಇಲ್ಲದು ಇವರನ್ನ. ಸೊ ಹಾಗೋ ಹೀಗೋ ಎದ್ಕೊಂಡು ಬಿದ್ಕೊಂಡು ಇವರು ಆ ಒಂದು ಇವನ ಹತ್ರ ಹೋಗ್ತಾರೆ, ತಾಂತ್ರಿಕನ ಹತ್ರ. ಹೋದಾಗ ತಾಂತ್ರಿಕ ಅಂತಾನೆ, ಇದು ನಿಮ್ಮ ಹಿಂದೆನೂ ಬಂದ್ಬಿಡ್ತಾ ಅಂತ. ಅಂದ್ಕೂಡ್ಲೆ ಈ ಇಬ್ರು ಶಾಕ್, ನಿಮ್ಮ ಹಿಂದೆನೂ ಬಂತು ಅಂದ್ರೆ ಏನರ್ಥ? ಆ ಮೌಲ್ವಿಗಳು ನೋಡಿದ್ರೆ ಆ ಥರ ಹೇಳಿದ್ರು, ಈ ದೆವ್ವದ್ದು ಬ್ಯಾಕ್ಗ್ರೌಂಡ್ ಆದರೂ ಏನಿದೆ ಅಂತ ಇವರು ಕೇಳ್ತಾರೆ ತಾಂತ್ರಿಕ್ಗೆ. ಅವಾಗ ತಾಂತ್ರಿಕ ಅಂತಾನೆ, ಏನಿಲ್ಲ, ಹೀಗೆ ಸ್ವಲ್ಪ ದಿನಗಳ ಹಿಂದೆ ಒಂದು ಫ್ಯಾಮ್ಲಿಯಲ್ಲಿ ಒಬ್ಬ ಅಜ್ಜಿ ಸತ್ತಿದ್ಲು. ಆ್ಯಂಡ್ ಆಕೆಗೆ ಗೋಲ್ಡ್, ಬಂಗಾರ, ಕ್ಯಾಶ್ ಅಂದರೆ ತುಂಬ ಇಷ್ಟ. ಬಟ್ ಆಕೆಯ ಮಕ್ಕಳು ಏನು ಮಾಡಿಬಿಡ್ತಾರೆ ಅಂದರೆ, ಈಕೆ ಎಲ್ಲ ಕ್ಯಾಶ್ ಮತ್ತು ಗೋಲ್ಡನ್ನು ತನ್ನ ಹೆಂಡತಿಯರಿಗೆ ಹಂಚಿಬಿಡ್ತಾರೆ. ಸೊ ಅವಾಗಿನಿಂದ ಈ ಮುದುಕಿ ದೆವ್ವ ಆಗಿ ಅವರು ಕಾಲು ಮುರಿಯೋದು, ಅವ್ರ ಕತ್ತಿಸ್ಕೋದು, ಬೆಡ್ ಇವ್ರು ಮಲಗಿದಾಗ ಬೆಡ್ ಸರಿಸೋದು, ಈ ಥರ ಎಲ್ಲ ಮಾಡಿ ಅವರನ್ನು ಕಾಡ್ಸೋಕೆಲ್ಲ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಾಗ ಆಕೆಯ ಮಕ್ಕಳು ನನ್ನ ಹತ್ರ ಬಂದಿದ್ರು, ನಾನು ಅವರಿಗೆ ಸೊಲ್ಯೂಷನ್ ಹೇಳಿದೆ, ಈ ಥರ ಆ ಗೋಲ್ಡ್ ಮತ್ತು ಕ್ಯಾಶನ್ನೆಲ್ಲ ನೀವು ಏನು ಮಾಡಿ ಅಂದರೆ ಒಂದು ಪರ್ಸ್ನಲ್ಲಿ ಹಾಕಿ ನದಿ ಅಥವಾ ಹಳ್ಳದಲ್ಲಿ ಬಿಟ್ಬಿಡಿ, ಅವಾಗಿನಿಂದ ಆ ಗೋಸ್ಟ್ ನಿಮಗೆ ಕಾಡೋದಿಲ್ಲ ಅಂತ. ಸೊ ಅವರು ಅದೇ ಥರ ಮಾಡಿದ್ರು. ಬಟ್ ನಿಮ್ಮ ಹಿಂದೆ ಯಾಕೆ ಬಂತಿದ್ದು, ಏನು ರೀಸನ್ ಇರ್ಬೋದು, ಇದು ಹೋಗಿತ್ತಲ್ಲ ಹಾಗೆ ಅಂದು ಆ ತಾಂತ್ರಿಕ ಮತ್ತೆ ಅಂತಾನೆ, ನಿಮ್ಗೇನಾದರೂ ಆ ಪರ್ಸ್ ಸಿಕ್ಕಿದೆಯಾ ಅಂತ. ಕುಳ್ಳ ಇಲ್ಲ 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 ಅಂತಾನೆ. ಬಟ್ ಲಂಬು ಹ್ಞೂ ಇದೆ ಇದೆ ನನ್ನ ಹತ್ರ ಅಂತ ಭಯದಲ್ಲಿ ಹೇಳ್ತಾನೆ. ಆವಾಗ ಕುಳ್ಳ ಗಾಯ್ಸ್ ಆ ಲಂಬುಗೇನು ಲುಕ್ ಕೊಡ್ತಾನಲ್ಲ ಗಾಯ್ಸ್, ಅದನ್ನ ನೋಡಬೇಕಿತ್ತು ಗಾಯ್ಸ್, ಹೆವಿ ಡೇಂಜರಸ್ ಲುಕ್ ಕೊಡ್ತಾನೆ. ಪಕ್ಕದಲ್ಲೇ ನಿಮ್ಮ ಮಿತ್ರದ್ರೋಹಿ ಇದಾನಲ್ಲ ಅಂತ, ನಾನು ಆರಾಮ್ ಮಲಗಬೇಕಂತ ಹೋದರೆ ಇವನು ದೆವ್ವನೇ ಬೆನ್ ಹಚ್ಚಿದಲ್ಲ ನನ್ನ ಹಿಂದೆ ಅಂತ. ಅಂದ್ಕೂಡ್ಲೆ ಆ ತಾಂತ್ರಿಕರು ಅಂತಾರೆ, ಹಾಂ ಆಯಿತು ಸರಿ, ಅದರಲ್ಲಿರೋ ಕ್ಯಾಶ್ ಏನು ನೀವು ಖರ್ಚು ಮಾಡಿಲ್ಲ ಅಲ್ವಾ, ಗೋಲ್ಡ್ ಏನು ಮಾರಿಲ್ಲ ಅಲ್ವಾ ಅಂದಾಗ ಲಂಬು ಅಂತಾನೆ, ಇಲ್ಲ ಕ್ಯಾಶ್ ಸ್ವಲ್ಪ ಖರ್ಚು ಮಾಡಿದ್ದೀವಿ ಆ್ಯಂಡ್ ಗೋಲ್ಡ್ ಹಾಗೆ ಇದೆ. ಅಂದ್ಕೊಳ್ಳೆ ಆಯಿತು ಸರಿ, ಆ ಒಂದು ಪರ್ಸ್ನ ತೊಗೊಂಡು ಬನ್ನಿ ಮತ್ತು ಅದರಲ್ಲಿ ಎಷ್ಟು ಕ್ಯಾಶ್ ಖರ್ಚು ಮಾಡಿದ್ರಲ್ಲ ಅದನ್ನೆಲ್ಲ ಹಾಕಿ ಇಬ್ಬರು ಈ ಒಂದು ತೆಗ್ಗ ಕಡೆಯವರನ್ನು ತೊಗೊಂಬನ್ನಿ. ಅಂದ್ಕೊಳ್ಳೆ ತೆಗ್ಗ ಕಡೆಯವ್ರು ಯಾಕೆ ಅಂತ ಕೇಳ್ತಾರೆ ಈ ಇಬ್ಬರು. ಅವಾಗ ಆ ತಾಂತ್ರಿಕ ಅಂತಾನೆ, ಏನಿಲ್ಲ, ನಿಮ್ಮ ನಶೀಬ್ ಚೆನ್ನಾಗಿದೆ, ಈ ಒಂದು ಸ್ಮಶಾನದಲ್ಲಿನೇ ಆ ಒಂದು ಮುದುಕಿಯ ಗೋರಿ ಇದೆ. ಸೊ ಆ ಒಂದು ಗೋರಿಯನ್ನು ಮತ್ತೆ ನಾವು ಕಿತ್ತು ತೆಗೆದು ಅದರಲ್ಲಿ ಅದನ್ನೆಲ್ಲ ಹಾಕಿಬಿಡೋಣ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದ್ಕೂಡ್ಲೆ ಇವ್ರಂತಾರೆ, ಅದಕ್ಕೆ ದುಡ್ಡು ಯಾರು ಖರ್ಚು ಮಾಡೋರು? ಅಂದ್ಕೂಡ್ಲೆ ತಾಂತ್ರಿಕ್ ಫುಲ್ ಸಿಟ್ಟಾಗಂತಾನೆ, ನೀವೇ ತಾನೇ ಇದನ್ನು ತೊಗೊಂಡು ಬಂದಿರೋದು, ಮತ್ತು ನೀವೇ ಖರ್ಚು ಮಾಡಬೇಕು ಅಂತ ಅಂದು ಮತ್ತೆ ಹಾಗೋ ಹೀಗೋ ಇಬ್ಬರು ಜನನ್ನ ಹಿಡ್ಕೊಂಡ್ಬಂದು ಅದನ್ನೆಲ್ಲ ತೆಗೆದು ಗಾಯ್ಸ್ ಅದರಲ್ಲಿ ಎಲ್ಲ ಮುಚ್ತಾರೆ. ಸೊ ಅವಾಗಿನಿಂದ ಆ ಒಂದು ದೆವ್ವ ಈ ಇಬ್ಬರಿಗೂ ಕಾಣಿಸ್ಕೊಳ್ಳೋದಿಲ್ಲ. ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ. ಮತ್ತು ಮೊರಲ್ ಆಫ್ ದ ಸ್ಟೋರಿ ಏನಂದರೆ ಗೈಸ್, ನಾವು ರೋಡ್ನಲ್ಲಿ ಅದು ಇದು ಏನೇನೋ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕೆಲವೊಂದು ಸತಿ ಎತ್ಕೊಂಡು ಬಿಡ್ತೀವಿ. ಬಟ್ ಹಾಗೆಲ್ಲ ಎತ್ಕೋಬಾರ್ದು ಅಂತ ಇದು ಹೇಳುತ್ತದೆ. ಯಾಕಂದರೆ ಈ ಒಂದು ಪ್ಯಾರಾನಾರ್ಮಲ್ ದುನಿಯಾ ಇದೆಯಲ್ಲ, ಅದರಲ್ಲಿ ತಾಂತ್ರಿಕರು ಇವರೆಲ್ಲ ಅಂತಾರೆ, ಈ ಒಂದು ಘೋಸ್ಟ್ಗಳು ಅವು ಇವು ಇರ್ತಾವಲ್ಲ, ಕೆಲವೊಂದು ನಿಂಬೆಕಾಯಿಗಳು ಮತ್ತು ಕೆಲವೊಂದು ಐಟಮ್ಸ್ಗಳಲ್ಲಿ ಅವು ಮಲಗಿರ್ತವೆ ಅಂತೆ. ಲೈಕ್ ಗಿಡಗಳಿರ್ಬೋದು, ಪಾಟ್ಗಳಿರ್ಬೋದು, ಹೀಗೆ ಎಲ್ಲೆಲ್ಲೋ ಮಲಗಿರ್ತವೆ. ಸೊ ಆ ಒಂದು ಐಟಮ್ಗಳ ನಾವು ಸ್ಥಾನವನ್ನು ಬದಲಿ ಮಾಡಿದಾಗ ಅದು ಆಕ್ಟಿವೇಟ್ ಆಗಿಬಿಡ್ತವೆ ಆ್ಯಂಡ್ ಅವು ಕಾಡಿಸಲು ಸ್ಟಾರ್ಟ್ ಮಾಡ್ತವೆ. ಕೆಲವೊಂದು ಸತಿ ಅವು ಜೀವನೇ ತಗೋತವೆ. ಮತ್ತು ಇನ್ನೊಂದೇನೆಂದರೆ, ಹಳೆಯ ಜನರು ಇಂಥ ಹಳೆ ಐಟಮ್ಗಳನ್ನು ಮನೆಯಲ್ಲಿ ಇಡ್ತಿರ್ಲಿಲ್ಲ. ಅವ್ರೇನಾದರೂ ಅದ್ರದ್ದು ಸ್ಥಾನ ಚೇಂಜ್ ಮಾಡಿದರೆ ಅದನ್ನು ಮನೆ ಹೊರಗೆ ಬಿಡ್ತಿದ್ರು ಗಾಯ್ಸ್. ಸೊ ಅಂದರೆ ಏನಾದರೂ ನೆಗೆಟಿವಿಟಿ ಇದ್ದರೆ ಹೋಗಲಿ ಅಂತ. ಇದಾಗಿತ್ತು ಗಾಯ್ಸ್ ಇವತ್ತಿನ ಒಂದು ಸ್ಟೋರಿ. ಥ್ಯಾಂಕ್ ಯು ಗಾಯ್ಸ್.